ಚಿತ್ರೀಕರಣ ವೇಳೆ ನಟ ಜೂನಿಯರ್ ಎನ್ಟಿಆರ್ಗೆ ಗಂಭೀರ ಗಾಯ ಆಗಿದೆ. ಡ್ರ್ಯಾಗನ್ ಶೂಟಿಂಗ್ ವೇಳೆ ಭುಜಕ್ಕೆ ಗಾಯ ಆಗಿರುವಂತದ್ದು. ಭುಜಕ್ಕೆ ಗಾಯ ಆಗಿ 2 ತಿಂಗಳ ಬೆಡ್ ರೆಸ್ಟ್ಗೆ ಈಗ ವೈದ್ಯರು ಎನ್ಟಿಆರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಎಸ್ಎ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಜೂನಿಯರ್ ಎನ್ಟಿಆರ್ಗೆ ಕಂಪ್ಲೀಟ್ ವಿಶ್ರಾಂತಿ ಪಡೆಯೋಕೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಡ್ರ್ಯಾಗನ್ ಸಿನಿಮಾ ಚಿತ್ರೀಕರಣ ವೇಳೆ ನಟ ಜೂನಿಯರ್ ಎನ್ಟಿಆರ್ ಅವರಿಗೆ ಗಂಭೀರ ಗಾಯ ಉಂಟಾಗಿದೆ. ಡ್ರ್ಯಾಗನ್ ಶೂಟಿಂಗ್ ವೇಳೆ ಭುಜಕ್ಕೆ ಗಾಯ ಉಂಟಾಗಿರುವಂತದ್ದು. ಸದ್ಯ ಭುಜಕ್ಕೆ ಗಾಯದ ತೀವ್ರತೆ ಹೆಚ್ಚಾಗಿರೋದ್ರಿಂದ 2 ತಿಂಗಳ ಬೆಡ್ ರೆಸ್ಟ್ಗೆ ವೈದ್ಯರು ಜೂನಿಯರ್ ಎನ್ಟಿಆರ್ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಜೂನಿಯರ್ ಎನ್ಟಿಆರ್ಗೆ ಕಂಪ್ಲೀಟ್ ವಿಶ್ರಾಂತಿಯನ್ನು ಪಡೆಯೋಕೆ ಈಗ ವೈದ್ಯರು ಸಲಹೆಯನ್ನು ಕೊಟ್ಟಿದ್ರು. ಸದ್ಯ ಡ್ರ್ಯಾಗನ್ ಚಿತ್ರದ ಚಿತ್ರೀಕರಣವನ್ನ ಸ್ಥಗಿತ ಕೂಡ ಮಾಡಲಾಗಿದೆ. ಸಾಹಸ ದೃಶ್ಯದ ವೇಳೆ ಜೂನಿಯರ್ ಎನ್ಟಿಆರ್ ಕೆಳಗೆ ಬಿದ್ದು ಭುಜಕ್ಕೆ ಗಾಯ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಕನ್ನಡದ ಪ್ರಶಾಂತ್ ನೀಲ್ ನಿರ್ದೇಶನದ ಚಿತ್ರ ಡ್ರ್ಯಾಗನ್ ಇದಾಗಿತ್ತು. ಈ ಒಂದು ಸಾಹಸ ದೃಶ್ಯದ ಶೂಟಿಂಗ್ ವೇಳೆ ಜೂನಿಯರ್ ಎನ್ಟಿಆರ್ ಕೆಳಗೆ ಬಿದ್ದು ಭುಜವನ್ನ ಗಾಯ ಮಾಡಿಕೊಂಡಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸೊ ಇದು ಕೂಡ ಡ್ರ್ಯಾಗನ್ ಅನ್ನುವಂಥದ್ದು ಜೂನಿಯರ್ ಎನ್ಟಿಆರ್ ಅವರ ಮತ್ತೊಂದು ಬಹು ನಿರೀಕ್ಷಿತ ಚಿತ್ರದಲ್ಲಿ ಒಂದು ಈಗ ಪ್ರಶಾಂತ್ ನೀಲ್ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತಂದ್ರೆ ಬಹಳಷ್ಟು ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ KGF ಈ ತರದ ಸಿನಿಮಾಗಳನ್ನ ಪ್ರಶಾಂತ್ ನೀಲ್ ಅವರು ಮಾಡಿದ ಮೇಲೆ ಜೂನಿಯರ್ ಎನ್ಟಿಆರ್ ಅವರಿಗೆ ಯಾವ ತರದ ಸಿನಿಮಾಗಳನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಬಹಳಷ್ಟು ಜನರಿಗಿತ್ತು. ಈಗ ಜೂನಿಯರ್ ಎನ್ಟಿಆರ್ಗೂ ಕೂಡ ಹೇಳಿ ಕೇಳಿ ಲಕ್ಷಾಂತರ ಜನ ಫ್ಯಾನ್ ಬೇಸ್ ಇರೋದ್ರಿಂದ ಅವರ ಸಿನಿಮಾಗೂ ಬಹಳ ನಿರೀಕ್ಷೆ ಇತ್ತು. ಮತ್ತೆ ಜೂನಿಯರ್ ಎನ್ಟಿಆರ್ ಅವರ ಬಹಳಷ್ಟು ಸಿನಿಮಾಗಳ ನಿರೀಕ್ಷೆಯಲ್ಲಿ ಡ್ರ್ಯಾಗನ್ ಸಿನಿಮಾ ಕೂಡ ಒಂದು. ಹಾಗಾಗಿ ಡ್ರ್ಯಾಗನ್ ಶೂಟಿಂಗ್ ವೇಳೆ ಭುಜಕ್ಕೆ ಗಾಯ ಆಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಒಂದಿಷ್ಟು ಸಾಹಸ ಥ್ರಿಲ್ಲಿಂಗ್ ಈ ಒಂದು ಸೀನ್ಗಳನ್ನ ಶೂಟಿಂಗ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ. ಸೊ ಗಾಯದ ತೀವ್ರತೆ ಹೆಚ್ಚಾಗಿರೋದ್ರಿಂದ ಡಾಕ್ಟರ್ ಅವರಿಗೆ 2 ತಿಂಗಳ ಬೆಡ್ ರೆಸ್ಟ್ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜೂನಿಯರ್ ಎನ್ಟಿಆರ್ 2 ತಿಂಗಳು ಕಂಪ್ಲೀಟ್ ರೆಸ್ಟ್ ಪಡೆಯೋಕೆ ಹೋಗೋದಕ್ಕೆ ಸಲಹೆ ಸಿಕ್ಕಿರೋದ್ರಿಂದ ಡ್ರ್ಯಾಗನ್ ಚಿತ್ರದ ಚಿತ್ರೀಕರಣವನ್ನು ಕೂಡ ಈಗ ಸ್ಥಗಿತ ಮಾಡಲಾಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸಾಹಸ ದೃಶ್ಯದ ವೇಳೆ ಜೂನಿಯರ್ ಎನ್ಟಿಆರ್ ಕೆಳಗೆ ಬಿದ್ದಿದ್ದಾರಂತೆ. ಆ ಕೆಳಗೆ ಬಿದ್ದ ತೀವ್ರತೆಯಿಂದ ಸದ್ಯ ಅವರ ಭುಜಕ್ಕೆ ಏಟಾಗಿದೆ. ಭುಜಕ್ಕೆ ರೆಸ್ಟ್ ಬೇಕು. ಯಾಕಂತಂದ್ರೆ ಡ್ರ್ಯಾಗನ್ ಒಂದೇ ಸಿನಿಮಾ ಅಲ್ಲಲ್ಲ, ಮುಂದೆ ಕೂಡ ಬಹಳಷ್ಟು ಸಿನಿಮಾಗಳನ್ನ ಜೂನಿಯರ್ ಎನ್ಟಿಆರ್ ಮಾಡೋದ್ರಿಂದ ಅವರಿಗೆ ಭುಜಕ್ಕೆ ರೆಸ್ಟ್ ಬೇಕು. ಹಾಗಾಗಿ ಸದ್ಯ ಸಾಹಸ ದೃಶ್ಯದ ವೇಳೆ ಅವರಿಗೆ ಏಟಾಗಿರೋದ್ರಿಂದ ಅವರಿಗೆ ರೆಸ್ಟ್ನ ಅವಶ್ಯಕತೆ ಇದೆ ಅಂತ ವೈದ್ಯರು ಸಲಹೆ ಕೊಟ್ಟಿರೋದ್ರಿಂದ 2 ತಿಂಗಳು ಅವರು ಮತ್ತೆ ಡ್ರ್ಯಾಗನ್ ಸಿನಿಮಾದ ಯಾವುದೇ ಶೂಟಿಂಗ್ ನಲ್ಲಿ ಭಾಗಿಯಾಗೋದಿಲ್ಲ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಕನ್ನಡ ಸಿನಿಮಾದ ಪ್ರಶಾಂತ್ ನೀಲ್ ಅವರ ನಿರ್ದೇಶನದ ಚಿತ್ರ ಡ್ರ್ಯಾಗನ್ ಬಹಳ ನಿರೀಕ್ಷಿತ ಚಿತ್ರ ಗೊತ್ತಾಗ್ತಾ ಇದೆ. ಹಾಗಾಗಿ 2 ತಿಂಗಳು ಡ್ರ್ಯಾಗನ್ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದೇ ಶೂಟಿಂಗ್ಗಳು ನಡೆಯುವುದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ.